ಫ್ರೆಂಡ್ಸ್, ಇವತ್ತು ನಾವು ರಾಧಿಕಾ ಕುಮಾರಸ್ವಾಮಿ ಅವರ ಆಲ್ ಹಿಟ್ ಆ್ಯಂಡ್ ಫ್ಲಾಪ್ ಮೂವೀಸ್ ಲಿಸ್ಟನ್ನು ನೋಡೋಣ. ಅವರ ಮೊದಲನೇ ಚಿತ್ರ ನಿನಗಾಗಿ. ಈ ಚಿತ್ರ 2002ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ ಎರಡನೇ ಚಿತ್ರ ನೀಲಮೇಘ ಶ್ಯಾಮ 2002ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಮೂರನೇ ಚಿತ್ರ ಪ್ರೇಮ ಖೈದಿ 2002ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ನಾಲ್ಕನೆಯ ಚಿತ್ರ ರೋಮಿಯೋ ಜೂಲಿಯಟ್ 2002ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. ಐದನೆಯ ಚಿತ್ರ ತವರಿಗೆ ಬಾತಂಗಿ 2002ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಆರನೇ ಚಿತ್ರ ತಾಯಿ ಇಲ್ಲದ ತಬ್ಬಲಿ 2003ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. ಏಳನೇ ಚಿತ್ರ ಹುಡುಗಿಗಾಗಿ 2003ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. ಎಂಟನೆಯ ಚಿತ್ರ ಊಲಾಲಾ 2003ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. ಒಂಬತ್ತನೆಯ ಚಿತ್ರ ಮನೆ ಮಗಳು. ಈ ಚಿತ್ರ 2003ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. ಅವರ 10ನೇ ಚಿತ್ರ ER ಕಾಯಿ ತಮಿಳು ಚಿತ್ರ. ಈ ಚಿತ್ರದಲ್ಲಿ ರಾಧಿಕಾ ಕುಮಾರಸ್ವಾಮಿ ನಟಿಸಿದ್ದರು. 11ನೇ ಚಿತ್ರ ಮಣಿ. ಈ ಚಿತ್ರ 2003ರಲ್ಲಿ ತೆರೆ ಕಂಡಿದ್ದು ಸೆಮಿ ಹಿಟ್ ಆಗಿತ್ತು. 12ನೇ ಚಿತ್ರ ವರ್ಣಜಾಲಂ ತಮಿಳು ಚಿತ್ರ. ಈ ಚಿತ್ರ 2004ರಲ್ಲಿ ತೆರೆ ಕಂಡಿತ್ತು. 13ನೇ ಚಿತ್ರ ಭದ್ರಾದ್ರಿ ರಾಮುಡು 2004ರಲ್ಲಿ ತೆರೆ ಕಂಡಿತ್ತು. 14ನೇ ಚಿತ್ರ ಮೀಸಾಯಿ ಮಾಧವನ್. ಈ ಚಿತ್ರ 2004ರಲ್ಲಿ ತೆರೆ ಕಂಡಿತ್ತು. 15ನೇ ಚಿತ್ರ ರಿಷಿ. ಈ ಚಿತ್ರ 2005ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 16ನೇ ಚಿತ್ರ ಉಲ್ಲಾ ಕಡತ್ತಲ್ ತಮಿಳು 2005ರಲ್ಲಿ ತೆರೆ ಕಂಡಿತ್ತು. 17ನೇ ಚಿತ್ರ ಮಸಾಲ. ಈ ಚಿತ್ರ 2005ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 18ನೇ ಚಿತ್ರ ಆಟೋ ಶಂಕರ್. ಈ ಚಿತ್ರ 2005ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 19ನೇ ಚಿತ್ರ ಅಣ್ಣ ತಂಗಿ. ಈ ಚಿತ್ರ 2005ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 20ನೇ ಚಿತ್ರ ಮಂಡ್ಯ. ಈ ಚಿತ್ರ 2006ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 21ನೇ ಚಿತ್ರ ಹೆತ್ತವರ ಕನಸು. ಈ ಚಿತ್ರ 2006ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 22ನೇ ಚಿತ್ರ ಹಠವಾದಿ. ಈ ಚಿತ್ರ 2006ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 23ನೇ ಚಿತ್ರ ಗುಡ್ ಲಕ್. ಈ ಚಿತ್ರ 2006ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 24ನೇ ಚಿತ್ರ ಒಡ ಹುಟ್ಟಿದವಳು. ಈ ಚಿತ್ರ 2006ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 25ನೇ ಚಿತ್ರ ಅನಾಥರು. ಈ ಚಿತ್ರ 2007ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 26ನೇ ಚಿತ್ರ ಜನಪದ 2007ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 27ನೇ ಚಿತ್ರ ಅಮೃತವಾಣಿ 2007ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 28ನೇ ಚಿತ್ರ ನವಶಕ್ತಿ ವೈಭವ 2008ರಲ್ಲಿ ತೆರೆ ಕಂಡಿದ್ದು ಸೆಮಿ ಹಿಟ್ ಆಗಿತ್ತು. 29ನೇ ಚಿತ್ರ ಸ್ವೀಟಿ. ಈ ಚಿತ್ರ 2013ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 30ನೇ ಚಿತ್ರ ಅವತಾರಂ ತೆಲುಗು 2014ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 31ನೇ ಚಿತ್ರ ರುದ್ರತಾಂಡವ 2015ರಲ್ಲಿ ತೆರೆ ಕಂಡಿದ್ದು ಸೆಮಿ ಹಿಟ್ ಆಗಿತ್ತು. 32ನೆಯ ಚಿತ್ರ ದಮಯಂತಿ. ಈ ಚಿತ್ರ 2019ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ 33ನೇ ಚಿತ್ರ ಒಪ್ಪಂದ. ಈ ಚಿತ್ರ 2022ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 34ನೇ ಚಿತ್ರ ರವಿ ಬೋಪಣ್ಣ. ಈ ಚಿತ್ರ 2022ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. ಭೈರಾದೇವಿ. ಈ ಚಿತ್ರ 2023ರಲ್ಲಿ ತೆರೆ ಕಾಣಬೇಕಿದೆ. ನೀವು ಕೂಡ ರಾಧಿಕಾ ಕುಮಾರಸ್ವಾಮಿ ಅವರ ಅಭಿಮಾನಿಯಾಗಿದ್ದರೆ ಅವರ ಯಾವ್ಯಾವ ಚಿತ್ರಗಳು ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾನೆ ಇರ್ತೀವಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.